ಬಿಗ್ ಬಾಸ್ ಕನ್ನಡ ಸೀಸನ್ 6 ಗೆಲ್ಲೋ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅದು ಶಶಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಇವರು ಅಪಾರ ಪ್ರಮಾಣದ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಇವರು ಫೇಮಸ್ ಆಗಿದ್ದು ಮಾಡರ್ನ್ ರೈತ ಎಂದು. ಆದರೆ ಬಹಳಷ್ಟು ಕಡೆ ಶಶಿ ರೈತ ಎಂಬ ಮುಖವಾಡ ಧರಿಸಿದ್ದಾರೆ ಎಂದು ಕೇಳಿಬಂದಿದೆ. ಶಶಿ ಫೇಕ್ ರೈತ ಅಂತೆಲ್ಲ ಮಾತುಗಳು ಬಿಗ್ ಬಾಸ್ ಮನೆಯಲ್ಲೂ ಸಹ ಕೇಳಿಬಂದಿವೆ. ಆದರೆ ನಿಜಕ್ಕೂ ಶಶಿ ರೈತನೋ ಇಲ್ವೋ ಅನ್ನೋದನ್ನು ನಾವು ಈ ವಿಡಿಯೋಲಿ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ರೈತರಿಗೊಂದು ಅವಕಾಶ ಕೊಡಿ ಎಂಬ ಬೇಡಿಕೆ ಆಗಾಗ ಕೇಳಿಬರುತ್ತಲೇ ಇತ್ತು. ವೀಕ್ಷಕರ ಈ ಬೇಡಿಕೆಗೆ ಬಿಗ್ ಬಾಸ್ ಅಸ್ತು ಎಂದಿದ್ದು ಬಿಗ್ ಬಾಸ್ ಕನ್ನಡ 6 ಕಾರ್ಯಕ್ರಮದಲ್ಲಿ, ಅದು ಶಶಿ ಮೂಲಕ. ನೋಡಲು ಹ್ಯಾಂಡ್ಸಮ್ ಆಗಿ ಕಂಡ ಶಶಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ರೈತ ಎಂದು ಪರಿಚಯಿಸಿದಾಗ ವೀಕ್ಷಕರು ಆಶ್ಚರ್ಯಪಟ್ಟಿದ್ದುಂಟು. ಎಷ್ಟೋ ಜನ ಶಶಿ ರೈತ ಅಲ್ಲ, ಸೀರಿಯಲ್ ನಟ ಅಂತ ವಾದಿಸಿದ್ದರು. ಅಸಲಿಗೆ ಶಶಿ ಸೀರಿಯಲ್ನಲ್ಲಿ ಅಭಿನಯಿಸಿದ್ದಾರೆ ನಿಜ, ಆದರೆ ಕೃಷಿ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಶಶಿ ಮೂಲತಃ ಚಿಂತಾಮಣಿಯವರು. ಚಿಂತಾಮಣಿಯಲ್ಲಿ ಶಶಿ ತಾತ 10 ಎಕರೆ ಜಮೀನನ್ನು ಹೊಂದಿದ್ದರು. ಆಗಿನ ಕಾಲಕ್ಕೆ ಆ ಹೋಬಳಿಯಲ್ಲಿ ಹತ್ತಿ ಹೆಚ್ಚು ಬೆಳೆ ಬೆಳೆಯುತ್ತಿದ್ದು ಇದೇ ಶಶಿ ಕುಟುಂಬಸ್ಥರು. ಶಶಿ ತಾತ ತೀರಿಕೊಂಡ ಮೇಲೆ ಕೃಷಿಯಲ್ಲಿ ಕುಟುಂಬಕ್ಕೆ ನಷ್ಟ ಉಂಟಾಯಿತು. ಹೀಗಾಗಿ ಕೃಷಿಯನ್ನು ಬಿಟ್ಟು ಶಶಿ ತಂದೆ ಶ್ರೀರಾಮ್ ರೆಡ್ಡಿ ಹೋಟೆಲ್ ಶುರು ಮಾಡಿದರು. ಆನಂತರ ಟೆಕ್ಸ್ಟೈಲ್ ಅಂಗಡಿ ಇಟ್ಟುಕೊಂಡರು. ಈಗಲೂ ಚಿಂತಾಮಣಿಯಲ್ಲಿ ಅವರ ಬಳಿ ಟೆಕ್ಸ್ಟೈಲ್ ಅಂಗಡಿ ಇದೆ. ಆದರೆ ಶಶಿ ಮಾತ್ರ ರಾಮನಗರದ ಬಳಿ 4 ಎಕರೆ ಭೂಮಿಯನ್ನು ಭೋಗ್ಯಕ್ಕೆ ಪಡೆದು ಅಲ್ಲಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಜೊತೆಗೆ ಜೋಳ, ಟೊಮೆಟೊ ಮುಂತಾದವುಗಳನ್ನು ಬೆಳೆಯುತ್ತಿದ್ದಾರಂತೆ. ಹಾಗಂತ ತಂದೆ ಶ್ರೀರಾಮ್ ಹೇಳುತ್ತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 6 ಕಾರ್ಯಕ್ರಮದಲ್ಲಿ ಶಶಿ ಗ್ರ್ಯಾಂಡ್ ಫಿನಾಲೆವರೆಗೂ ಬಂದಿರೋಕ್ಕೆ ತಂದೆ ಶ್ರೀರಾಮ್ ರೆಡ್ಡಿಗೆ ಹೆಮ್ಮೆ ಇದೆಯಂತೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಫೈನಲ್ 5 ಹಂತ ತಲುಪಿರುವ ಶಶಿ ಬಿಗ್ ಬಾಸ್ ವಿನ್ನರ್ ಆಗ್ತಾರಾ ಅಥವಾ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.